ಸರ್ ಸರ್ ಹಿಂದೆ ಸರ್ ಸರ್ ಆಯ್ತು ಇರಿ 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 ಅದು ಹಿಂದೆ ಬನ್ನಿ ಸರ್ ಆಮೇಲೆ ಸರ್ ಸರ್ ಬಂದ್ಬಿಡಿ ಸರ್ ಬಂದ್ಬಿಡಿ ಸರ್ ಕೇಳಲ್ಲ ಸರ್ ಟಿಕೆ ಸರ್ ಮುಂದೆ ಸರ್ 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 ಪುಷ್ಪ ಅರ್ಚನೆ ಕೆಂಗಲ್ ಹನುಮಂತಯ್ಯನವರನ್ನ ಸ್ಮರಿಸ್ಕೊಳ್ತಾ ಇದ್ದೀವಿ. ಈ ವಿಧಾನಸೌಧ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ್ದಾರೆ. ವಿಕಾಸಸೌಧ ಎಸ್.ಎಂ. ಕೃಷ್ಣ ಅವರು ಕಟ್ಟಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡರು ಕಟ್ಟಿದ್ದಾರೆ. ಸೊ ಇವತ್ತು ನಾವು ಸಾಕ್ಷಿಗುಡ್ಡೆ ಅಂತ ಏನು ನಾವು ಮಾತಾಡ್ತೀವಿ, ಆ ಸಾಕ್ಷಿಗುಡ್ಡೆಗೆ ಇವೆಲ್ಲ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ಇವತ್ತು ಮಧ್ಯಭಾಗದಲ್ಲಿ ಅವತ್ತಿನ ಕಾಲದಲ್ಲಿ ಏನಾದ್ರು ದಾವಣಗೆರೆಗೋ ಇಲ್ಲ ಅಂತಂದ್ರೆ ಎಲ್ಲಾರು ಬೇರೆ ಕಡೆ ಹೋಗಿತ್ತು ಅಂತಂದ್ರೆ ಬೆಂಗಳೂರು ಇಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ನೋಡಿ ಬೆಂಗಳೂರಿನಲ್ಲಿ ಎಂತ ಹವಾಗುಣ ಇದೆ, ವಾತಾವರಣ ಇದೆ. ಈ ವಾತಾವರಣ ನೋಡಿದ್ರೆ, ಈ ಹವಾಗುಣ ನೋಡಿದ್ರೆ ಇಡೀ ಪ್ರಪಂಚದ ಜನ ಇಲ್ಲಿ ಆಕರ್ಷಣೆ ಆಗ್ತಾರೆ. ಈಗ ಸಮುದ್ರಗಳ ಪಕ್ಕದಲ್ಲಿ ಇರುವಂತಹ ನಗರಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ, ಪಾಪ ಅಭಿವೃದ್ಧಿಗಳು ಆಗ್ತಾ ಇದೆ, ಎಲ್ಲೂ ಏನು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ತಾವೆಲ್ಲ ಗಮನಿಸಿದ್ದೀರಿ. ಸೊ ಹಂಗೆ ನಮ್ಮ ಬೆಂಗಳೂರು ಇಡೀ ಭಾರತದಲ್ಲೇ ಬಹಳ ಶ್ರೇಷ್ಠವಾದಂತ, ಬಹಳ ಉತ್ತಮವಾಗಿ ಎಲ್ಲ ತರದಲ್ಲೂ ಕೂಡ ರಕ್ಷಣೆ ಇರುವಂತ ಒಂದು ಪವಿತ್ರವಾದಂತ ಜಾಗ. ಇದಕ್ಕೆ ಎಲ್ಲ ನಮ್ಮ ನಾಯಕರುಗಳು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಕೆಂಗಲ್ ಹನುಮಂತಯ್ಯನವರು ಆಗ ಮುನ್ನುಡಿಯನ್ನ ಬರೆದಿದ್ದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸೊ ಹಂಗೆ ಯಾರಿಗೇ ಆಗಲಿ ಯಾವುದೇ ಒಂದು ಅಧಿಕಾರ ಸಿಕ್ಕಿದಾಗ ಇಂಥ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ಹಂಗೆ ಆನ್ ಮಾಡಿ ಸ್ವಲ್ಪ ವಿಡಿಯೋಸ್ ಕೊಡ್ಬೇಕಂತ. ಹಲೋ ಸರ್ ಸರ್ ಹಿಂದೆ ಸರ್ ಸರ್ ಆಯ್ತು ಮುಂದೆ ಇರಿ 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 ಅದು ಹಿಂದೆ ಬನ್ನಿ ಸರ್ ಆಮೇಲೆ ಸರ್ ಸರ್ ಬಂದ್ಬಿಡಿ ಸರ್ ಬಂದ್ಬಿಡಿ ಸರ್ ಕೇಳಲ್ಲ ಸರ್ ಟಿಕೆ ಸರ್ ಮುಂದೆ ಸರ್ ಸರ್ ಪುಷ್ಪ ಅರ್ಚನೆ ಕೆಂಗಲ್ ಹನುಮಂತಯ್ಯನವರನ್ನ ಸ್ಮರಿಸ್ಕೊಳ್ತಾ ಇದ್ದೀವಿ. ಈ ವಿಧಾನಸೌಧ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ್ದಾರೆ. ವಿಕಾಸಸೌಧ ಎಸ್.ಎಂ. ಕೃಷ್ಣ ಅವರು ಕಟ್ಟಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡರು ಕಟ್ಟಿದ್ದಾರೆ. ಸೊ ಇವತ್ತು ನಾವು ಸಾಕ್ಷಿಗುಡ್ಡೆ ಅಂತ ಏನು ನಾವು ಮಾತಾಡ್ತೀವಿ, ಆ ಸಾಕ್ಷಿಗುಡ್ಡೆಗೆ ಇವೆಲ್ಲ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ಇವತ್ತು ಮಧ್ಯಭಾಗದಲ್ಲಿ ಅವತ್ತಿನ ಕಾಲದಲ್ಲಿ ಏನಾದ್ರು ದಾವಣಗೆರೆಗೋ ಇಲ್ಲ ಅಂತಂದ್ರೆ ಎಲ್ಲಾರು ಬೇರೆ ಕಡೆ ಹೋಗಿತ್ತು ಅಂತಂದ್ರೆ ಬೆಂಗಳೂರು ಇಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ನೋಡಿ ಬೆಂಗಳೂರಿನಲ್ಲಿ ಎಂತ ಹವಾಗುಣ ಇದೆ, ವಾತಾವರಣ ಇದೆ. ಈ ವಾತಾವರಣ ನೋಡಿದ್ರೆ, ಈ ಹವಾಗುಣ ನೋಡಿದ್ರೆ ಇಡೀ ಪ್ರಪಂಚದ ಜನ ಇಲ್ಲಿ ಆಕರ್ಷಣೆ ಆಗ್ತಾರೆ. ಈಗ ಸಮುದ್ರಗಳ ಪಕ್ಕದಲ್ಲಿ ಇರುವಂತಹ ನಗರಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ, ಪಾಪ ಅಭಿವೃದ್ಧಿಗಳು ಆಗ್ತಾ ಇದೆ, ಎಲ್ಲೂ ಏನು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ತಾವೆಲ್ಲ ಗಮನಿಸಿದ್ದೀರಿ. ಸೊ ಹಂಗೆ ನಮ್ಮ ಬೆಂಗಳೂರು ಇಡೀ ಭಾರತದಲ್ಲೇ ಬಹಳ ಶ್ರೇಷ್ಠವಾದಂತ, ಬಹಳ ಉತ್ತಮವಾಗಿ ಎಲ್ಲ ತರದಲ್ಲೂ ಕೂಡ ರಕ್ಷಣೆ ಇರುವಂತ ಒಂದು ಪವಿತ್ರವಾದಂತ ಜಾಗ. ಇದಕ್ಕೆ ಎಲ್ಲ ನಮ್ಮ ನಾಯಕರುಗಳು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಕೆಂಗಲ್ ಹನುಮಂತಯ್ಯನವರು
ಆಗ ಮುನ್ನುಡಿಯನ್ನು ಬರೆದಿದ್ದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸೊ ಹಂಗೆ ಯಾರಿಗೇ ಆಗಲಿ ಯಾವುದೇ ಒಂದು ಅಧಿಕಾರ ಸಿಕ್ಕಿದಾಗ ಇಂಥ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.